ಇಲ್ಲಿಯವರೆಗೆ ಬಹಳಷ್ಟು ಜನ ಅಂತರಿಕ್ಷ ಯಾನಿಗಳು ರಾಕೆಟ್ ಮೂಲಕ ಮೇಲಕ್ಕೆ ಹೋಗಿದ್ದಾರೆ, ಯಶಸ್ವಿಯಾಗಿ ಇಳಿದಿದ್ದಾರೆ, ವಾಪಸ್ ಬಂದಿದ್ದಾರೆ. ಆದರೆ ಈಗಿನ ನೌಕೆಗಳಿಗೂ ಆಗ ಬಳಸ್ತಾ ಇದ್ದ ರಾಕೆಟ್ಗಳಿಗೂ ಇರೋ ವ್ಯತ್ಯಾಸ ಏನು ಅತುಲ್ ಭಟ್ ಅವರೇ? ಈಗಿನ ನೌಕೆಗಳಿಗೂ ಆಗಿನ ನೌಕೆಗಳಿಗೂ ವ್ಯತ್ಯಾಸ ಅಂತ ಹೇಳಿದರೆ ಟೆಕ್ನಾಲಜಿಯನ್ನು ಅಪ್ಗ್ರೇಡ್ ಮಾಡಿದ್ದಾರೆ. ನಾವು ಸಾಮಾನ್ಯವಾಗಿ ಓದ್ತೀವಿ ಅಪೋಲೋ 11ಇಂದ ನಮ್ಮ ನೀಲ್ ಆರ್ಮ್ಸ್ಟ್ರಾಂಗ್ ಏನು ಮೂನ್ ಮೇಲೆ ಹೋದರು, ಅದರಲ್ಲಿರೋ ಕಂಪ್ಯೂಟರ್ ಏನಿದೆ ಅದು ಅದಕ್ಕಿಂತ 10 ಪಟ್ಟು ಹೆಚ್ಚು ಪವರ್ಫುಲ್ ನಮ್ಮ ಈಗಿನ ಮೊಬೈಲ್, ನಿಮ್ಮ ಕೈಯಲ್ಲಿರೋ ಮೊಬೈಲ್ ಇದೆ. ಸೊ ಅಷ್ಟು ಮುಂದುವರೆದಿದ್ದೀವಿ ನಾವು. ಅದೇ ರೀತಿ ನೀವು ನೋಡ್ಬೋದು, ಕೆಲವೊಂದು ದೃಶ್ಯಗಳನ್ನು ನೋಡ್ತೀವಿ ನಾವು. ಸ್ಪೇಸ್ ಎಕ್ಸ್ ಆಸ್ಟ್ರೋನಾಟ್ಸ್ ಹೋಗುವಾಗ ಅವರ ಕೈಯಲ್ಲಿ ಒಂದು ಟ್ಯಾಬ್ಲೆಟ್ ಇದೆ. ಮತ್ತೆ ಹಳೆ ಕಾಲದಲ್ಲಿ ಅವರಿಗೆ ಬೇಕಾಗಿರೋ ಸಾಫ್ಟ್ವೇರ್ಗಳು ರೆಸ್ಪಾನ್ಸ್ ಟೈಮ್ ತುಂಬ ಕಡಿಮೆ ಇತ್ತು, ತುಂಬ ಜಾಸ್ತಿ ಇತ್ತು. ಸೊ ಏನಾದರೂ ಒಂದು ಅಪ್ಪಿತಪ್ಪಿ ಏನಾದರೂ ಸಾಫ್ಟ್ವೇರ್ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡಿ ಅದು ರೆಸ್ಪಾಂಡ್ ಮಾಡಲಿಕ್ಕೆ ಕಾಲ ತುಂಬ ಬೇಕಾಗಿತ್ತು. ಆದರೆ ಈಗಿನ ಸಾಫ್ಟ್ವೇರ್ ಅಪ್ಡೇಟ್ಸ್ಗಳು ಅಥವಾ ಈ ಟೆಕ್ನಾಲಜಿಕಲ್ ಅಪ್ಗ್ರೇಡಿಂದಾಗಿ ಆ ರೆಸ್ಪಾನ್ಸ್ ಟೈಮ್ ತುಂಬ ಕಡಿಮೆ ಆಗಿದೆ. ಸೊ ಸ್ಪೇಸಲ್ಲಿ ಡಿಸಿಷನ್ ಮೇಕಿಂಗ್ ಏನಿದೆ ಅದು ತುಂಬ ಬೇಗ ಆಗ್ತಾ ಇದೆ. ಈ ರಾಕೆಟ್ಗಳಲ್ಲೂ ನಾವು ಫಸ್ಟ್ ಕಳಿಸಿರೋ ಆಸ್ಟ್ರೋನಾಟ್ಸ್ಗಳಿರ್ಬೋದು, ಸ್ಯಾಟಲೈಟ್ ಇರ್ಬೋದು, ಅದರ ನಮ್ಮ ಸೋಲಾರ್ ಪ್ಯಾನೆಲ್ಗಳೇನಿದೆ ಅದರ ಎಫಿಷಿಯನ್ಸಿ ಆ ಕಾಲದಲ್ಲಿ ಅಷ್ಟಿರಲಿಲ್ಲ. ಆದರೆ ಇವತ್ತು ಅದರ ಎಫಿಷಿಯನ್ಸಿ ಹೆಚ್ಚಾಗಿದೆ. ಸೊ ಈ ರೀತಿ ಸಣ್ಣ ಸಣ್ಣ ಪುಟ್ಟ ಪಾರ್ಟ್ಸ್ಗಳೇನಿದೆ ಅದೆಲ್ಲ ಅಪ್ಗ್ರೇಡ್ ಆಗಿದೆ, ಮೆಟೀರಿಯಲ್ಸ್ ಅಪ್ಗ್ರೇಡ್ ಆಗಿದೆ. ಒಂದು ರಾಕೆಟ್ ಭೂಮಿ ಮೇಲೆ ಇಳಿಯುವಾಗ ಅದು ನಮ್ಮ ವಾತಾವರಣದಿಂದಾಗಿ ಗಾಳಿ ಅದನ್ನು ಎತ್ತಿ ಹಿಡಿದು ಅದು ಬಿಸಿ ಆಗ್ತದೆ. ಸೊ ಈ ಸ್ಟಾರ್ಲೈನರೇ ಇರ್ಬೋದು ಅಥವಾ ಡ್ರ್ಯಾಗನ್ ಕ್ರೂ ಇರ್ಬೋದು, ಕೆಳಗಿಳಿಯುವಾಗ ಅದರ ಕೆಳಭಾಗ ಸುಮಾರು 1000 ಡಿಗ್ರಿ ಅಷ್ಟು ಬಿಸಿ ಆಗ್ತಾ ಇದೆ. ಸೊ ಆ ಬಿಸಿ ಆಗುವಾಗ ಅದನ್ನು ತಡ್ಕೊಳ್ಬೇಕು, ಬೇರೆ ಆಸ್ಟ್ರೋನಾಟ್ಸಿಗೆ ಆ ಬಿಸಿ ಮುಟ್ಟಬಾರ್ದು, ಯಾವುದೇ ಮೆಷಿನ್ ಹಾಳಾಗಬಾರ್ದು ಅನ್ನೋವಂಥ ಒಂದು ಮೆಟೀರಿಯಲ್ನ ಆ ಕಾಲದಲ್ಲಿ ಏನು ತಯಾರು ಮಾಡಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚು ಬೆಟರ್ ಆಗಿರುವಂಥ ಮೆಟೀರಿಯಲ್ನ ಇವತ್ತು ತಯಾರಿಸಿದ್ದಾರೆ. ಸೊ ಈ ರೀತಿ ಎಲ್ಲ ರೀತಿಯ ಅಪ್ಗ್ರೇಡ್ಸ್ ಸ್ಪೇಸ್ ಮಿಷನ್ಸಲ್ಲಿ ಫಸ್ಟ್ ಅಪ್ಗ್ರೇಡ್ ಸಿಗುವಂಥದ್ದು, ಆಮೇಲೆ ನಮಗೆ ನಮ್ಮ ಡೈಲಿ ಲೈಫಲ್ಲಿ ಬರುವಂಥ ಚೇಂಜಸ್ ಅಪ್ಗ್ರೇಡ್ಸ್ ಬರುವಂಥದ್ದು ಟೆಕ್ನಾಲಜಿಯಲ್ಲಿ. ಸೊ ಈ ರೀತಿಯ ಒಂದು ಅಪ್ಗ್ರೇಡ್ಸ್ಗಳನ್ನು ಮಾಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.